ಬಹಳ ದಿವ್ಸಗಳ ನಂತರ ಊರ್ಗ್ ಹೋಗ್ತಾ ಇದ್ಯಾ, 1-2 ದಿವಸ ಇದ್ಬಿಟ್ ಬಂದ್ರೆ ಸಾಕು. ಹೊಸಾದೇ ಮಗಳಿಗಾಗ್ತಿಲ್ಲ, ನೀನ್ ಅಕ್ಕನ್ ಮಗಳಿಗ್ ಕೊಡು. ಈಗ ಮನೆಗ್ ಹೋಗಕ್ ಇಷ್ಟ ಇಲ್ಲ. ಅದ್ಯಾಕ್ ಹಾಗ್ ಹೇಳ್ತಿದ್ಯಾ? ಅಪ್ಪ ಅಮ್ಮನ ಆಗಾಗ್ ನೋಡ್ತಿರ್ಬೇಕಲ್ವಾ? ಮತ್ತೆ ಯಾವಾಗ ವಾಪಸ್ ಬರ್ಬೇಕು ಅಂತ ಮೇರಿ ಅವ್ರಿಗೆ ಫೋನ್ ಮಾಡಿ ತಿಳಿಸ್ತೀವಿ. ನಾನಾಗ್ ನನ್ ಕೇಳಿದ್ರು ಕಳಿಸ್ತಿರ್ಲಿಲ್ಲ. ಇವತ್ತ್ಯಾಕ್ ಇಷ್ಟೊಂದ್ ಬಲ್ವಂತ? ಇವತ್ ಇದ್ದಕ್ಕಿದ್ದಂಗೆ ಏನಾಯ್ತು? ಇವತ್ತೇನಕ್ಕ ಅಂತ ವಿಶೇಷ? ಯಾವ ವಿಶೇಷನೂ ಇಲ್ಲ. ನೀನ್ ಯಾಕೆ ಬೇಡ್ದೇ ಇರೋ ವಿಷಯಕ್ ತಲೆ ಕೆಡಿಸ್ಕೊತಿದ್ಯಾ? ನಾನು ಅಮ್ಮನ್ ಮನೆಗ್ ಹೋಗ್ಬೇಕಾಗತ್ತೆ ಅಷ್ಟೇ. ಟೈಮ್ ಆಗ್ತಿದೆ, ಸುಮ್ನೆ ಅದು ಇದು ಮಾತಾಡ್ತಾ ಕಾಲ ಕಳಿದೆ. ನೀನ್ ಹುಷಾರಾಗ್ ಹೊರಡು. ಜೇಕಬ್ ನಿನ್ನ ಬಿಟ್ಬರ್ತಾನೆ ಜೀಪಲ್ಲಿ. ನೀಲಮ್ಮ ಎಲ್ಲೋಗ್ತಿದ್ಯಾ? ಅಕ್ಕ 2 ದಿನಕ್ಕೆ ರಜೆ ಕೊಟ್ಟಿದ್ದಾರೆ. ಏನಿದು ಬಹಳ ಆಶ್ಚರ್ಯ ಆಗ್ತಾ ಇದೆಯಲ್ಲ ನ್ಯಾನ್ಸಿ. ನೀನ್ ಇಷ್ಟ ಬೇಗ ಒಪ್ಕೊಳ್ತಿ ಅಂತ ನನ್ ಕನ್ಸಲ್ಲೂ ಅನ್ಸಿರ್ಲಿಲ್ಲ. ನೀನ್ ಒಪ್ಸಕ್ಕೆ ತುಂಬಾ ಕಷ್ಟಪಡ್ಬೇಕು ಅನ್ಕೊಂಡಿದ್ದೆ. ಇದ್ರಲ್ಲೇನಿದೆ ಹೊಸ್ತು? ಅವ್ರ ಪ್ರೀತಿಸೋದ್ರಲ್ಲಿ ತಪ್ಪೇನು? ಅವರು ಮನುಷ್ಯರೇ ಅಲ್ವಾ, ಅವ್ರಿಗೂ ಜೀವನ ಅನ್ನೋದಿರುತ್ತಲ್ವಾ. ಅವ್ರಿಗ್ ಬರಕ್ ಹೇಳ್ಬಿಟ್ಟು ನೀವಿನ್ನೂ ಇಲ್ಲೇ ನಿಂತಿದ್ದೀರಾ? ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಲ್ವಾ? ದಿನಮ್ಮನ್ ಊರಿಗೆ ಕಳ್ಸಿದ್ವಲ್ಲ, ಈಗ ನಾವೇ ಮಾಡ್ಕೋಬೇಕು. ಜೋಯಿ, ಯಾಕೆ ಹೀಗ್ ಕೂತಿದ್ದೀರಾ? ಸನ್ನಿಯವರು ಲವರ್ಸ್ನ ಕರ್ಕೊಂಬರ್ತೀನಿ ಅಂತ ಹೇಳಿ ಇಷ್ಟೊತ್ತಾಯ್ತು, ಇನ್ನೂ ಬಂದಿಲ್ಲ. ಮಕ್ಕಳು ಮಲ್ಕೊಂಡ್ರ ನ್ಯಾನ್ಸಿ? ಇಬ್ರು ಕಷ್ಟಪಟ್ಟು ಈಗ ತಾನೇ ಮಲ್ಗಿಸ್ದೆ. ಒಳ್ಳೇದು. ನನಗೂ ಅದೇ ಭಯ ಆಯ್ತು. ಒಂದ್ ವೇಳೆ ಆ ಪ್ರೇಮಿಗಳನ್ನ ನಮ್ಮ ಮಕ್ಕಳನ್ನ ನೋಡಿದ್ರೆ ಅದಕ್ಕೊಂದು ಸುಳ್ಳು ಹೇಳ್ಬೇಕಾಗಿತ್ತು. ಅಲ್ಲ, ಈಗೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸುಮ್ನೆ ಸಮಯ ವೇಸ್ಟ್ ಮಾಡ್ದೆ ಬಂದ್ ಊಟ ಮಾಡಿ ಮಲ್ಕೊಳ್ಳಿ. ನೀನ್ ಹೇಳ್ತಿರೋದು ಸರಿನಾ? ನಾವು ಮಾತು ಕೊಟ್ಟಿದೀವಲ್ವಾ, ಒಂದ್ ವೇಳೆ ನಾವು ಮಲ್ಗದ್ಮೇಲೆ ಆ ಸನ್ನಿ ಆ ಪ್ರೇಮಿಗಳನ್ನ ಕರ್ಕೊಂಡ್ ಬಂದ್ರೆ ಅವ್ರು ಬೇಜಾರ್ ಮಾಡ್ಕೊಳಲ್ವಾ? ಅದ್ನ್ಯಾಕೆ ಯೋಚನೆ ಮಾಡಲ್ಲ? ಇವನ್ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ? ಅದನ್ನೇ ನಾನ್ ಹೇಳಿದ್ದು, ಅವ್ರು ಯಾವ ಕಾರಣಕ್ಕೂ ಬರಲ್ಲ ಅಂತ. ನೀನ್ ಟೆನ್ಷನ್ ತಗೊಳ್ಬೇಡ ನ್ಯಾನ್ಸಿ, ಅಷ್ಟೇನ್ ಟೈಮ್ ಆಗಿಲ್ವಲ್ಲ ಇನ್ನು. ನೀನ್ ಸ್ವಲ್ಪ ಇಲ್ಲೇ ಕೂತ್ಕೋ. ಅಯ್ಯೋ, ನಾನು ಅಲ್ಲಿ ಹೋಗ್ತೀನಿ. ನೋಡ್ದೆ ನ್ಯಾನ್ಸಿ, ಇವತ್ ಪ್ರೇಮಿಗಳು ನಮ್ಮ ಮನೆಗೆ ಬರ್ತಾರೆ ಅಂತ ನಮ್ಮ ಅಂಗಳ ಎಲ್ಲ ಮಿಂಚುಳನ್ನೇ ತುಂಬಿಕೊಂಡಿದಾವೆ. ನಿಮ್ದೊಂದ್ ಗೋಳ್ ಕಣ್ರಿ. ಈ ಮಿಂಚುಳ ಪ್ರತಿ ರಾತ್ರಿ ಇಲ್ಲೇ ಓಡಾಡ್ಕೊಂಡಿರುತ್ತೆ. ಜೋಯಿ ಅದನ್ನ ನೋಡಿಲ್ಲ ಅನ್ಸುತ್ತೆ. ಅದೆಲ್ಲ ನನ್ ಗೊತ್ತಿಲ್ಲ. ನಮ್ಮನೆ ಮುಂದೆ ಇಷ್ಟೊಂದು ಮಿಂಚುಳ ಹಾರ್ತಿರೋದು ಇದಕ್ಕೂ ಮುಂಚೆ ನಾನ್ ನೋಡಿಲ್ಲ. ಈ ಮಿಂಚುಳಗಳೆಲ್ಲ ಹೀಗ್ ಮಿಂಚುತ್ತಿರೋದು ಆ ಪ್ರೇಮಿಗಳಿಗೋಸ್ಕರನೇ. ನಾಚಿಕೆ ಆಗಲ್ವಾ ಜೋಯಿ ಅವರೇ? ಇದು ವರಾಂಡ ಅಲ್ವಾ? ಇದು ನಮ್ ವರಾಂಡನೇ. ನ್ಯಾನ್ಸಿ ಚಿನ್ನ, ನಾವು ಸ್ವಲ್ಪ ಹೊತ್ತು ಪ್ರೇಮಿಗಳ ತರನೇ ಕೂತ್ಕೊಳ್ಳೋಣ. ಅಯ್ಯೋ, ಹನಿ ಕಮ್. ಇವರು ಸ್ಯಾಮ್ಯುಯಲ್. ನಮಸ್ಕಾರ ಅಣ್ಣ ಅವ್ರೆ. ನಮಸ್ಕಾರ. ನಮಸ್ಕಾರ. ಅದು ಆನಿ. ಹಲೋ ಅಂಕಲ್. ಹಲೋ ಆನಿ. ಅದನ್ ಒಳಗಿಡು. ಓ, ಯಾರಾದ್ರೂ ಬರಕ್ಕಿಂತ ಮುಂಚೆ ಒಳಗಡೆ ಕರ್ಕೊಂಡು ಹೋಗು. ನನ್ನ ಹೆಂಡತಿ ನ್ಯಾನ್ಸಿ. ಹಾಯ್. ಒಳಗ್ ಬನ್ನಿ. ಒಂದು ಸಣ್ಣ ಪ್ರಾಬ್ಲಮ್ ಇದೆ. ನೀನು ಅಷ್ಟೊಂದು ಸೀರಿಯಸ್ ಆಗ್ಬೇಡ. ಸ್ವಲ್ಪ ಹುಷಾರಾಗಿರಕ್ಕೆ ಹೇಳ್ತಾ ಇದ್ದೀನಿ. ಹುಡುಗನಪ್ಪ ಭದ್ರನ್ ಗ್ಯಾಂಗ್ ಜೊತೆ ಇನ್ನಿಬ್ರು ಹುಡುಗರನ್ನ ಬಿಟ್ಟು ಇವರನ್ನ ಹುಡುಗಿಸ್ತಿದಾರಂತ ನನಗೆ ವಿಷಯ ಬಂತು. ಏನೇ ಆದ್ರೂ ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು. ಅಯ್ಯೋ, ಇದು ಸ್ವಲ್ಪ ಸೀರಿಯಸ್ ವಿಷಯನೇ. ನೀನ್ ಹೀಗೆಲ್ಲ ಮಾಡಬಾರ್ದಾಗಿತ್ತು. ನೀನ್ ಯಾಕೆ ಇದನ್ನು ಮೊದಲೇ ಹೇಳಲಿಲ್ಲ? ನನ್ನ ಕೈಯಲ್ಲಾಗಲ್ಲ, ಹೇಳ್ತಾ ಇದ್ದೀನಿ. ಹಂಗೆಲ್ಲ ಹೇಳ್ಬೇಡ ಜೋಯ್. ಇದೊಂದ್ಸಲ ನನಗೆ ಹೆಲ್ಪ್ ಮಾಡು ಪ್ಲೀಸ್. 1-2 ದಿನ ಇಲ್ಲಿ ಇದ್ರೆ ಸಾಕು. ಆಮೇಲೆ ನಾನೇ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀನಿ. ಈಗ ಈ ಪರಿಸ್ಥಿತಿಯಲ್ಲಿ ನಾನು ಏನ್ ಮಾಡ್ಬೇಕು ಅಂತಾದ್ರೂ ಹೇಳು. ನಿಮ್ಮ ಅಪ್ಪನ ಹತ್ರ ಡಬಲ್ ಬ್ಯಾರಲ್ ಗನ್ ಇತ್ತಲ್ಲ, ಅದೆಲ್ಲಿ?
ಅದಕ್ ಬುಲೆಟ್ ಹೇಗ್ ಹಾಕ್ಬೇಕು ಅಂತಲೂ ಗೊತ್ತಿಲ್ಲ. ಬುಲೆಟ್ ಎಲ್ಲ ಏನು ಬೇಕಾಗಿಲ್ಲ. ನೀನ್ ಸುಮ್ನೆ ಅದನ್ನ ಹಿಡಿದಿಟ್ಕೊಂಡ್ರೆ ಸಾಕು. ನೋಡ್ದವ್ರು ಹೇಳ್ದೆ ಕೇಳ್ದೆ ಓಡಕ್ ಬಿಡ್ತಾರೆ. ನೀನ್ ಬೇಗ ಮನೆ ಒಳಗೆ ಹೋಗಿ ಅವ್ರಿಗೆ ಏನೇನ್ ಬೇಕಂತ ವಿಚಾರಿಸು. ಓಕೆ, ನಾನು ನಾಳೆ ಸಿಗ್ತೀನಿ. ಈ ರೀತಿ ಬಂದ್ರು ತೊಂದರೆ ಕೊಡ್ತಾ ಇರೋದಕ್ಕೆ ಅಕ್ಕ ನಮ್ಮನ್ನ ದಯವಿಟ್ಟು ಕ್ಷಮಿಸಿ. ನಮ್ಮನ್ನ ನೀವು ಪ್ರೇಮಿಗಳ ತರ ಮಾತ್ರ ದಯವಿಟ್ಟು ನೋಡ್ಬೇಡಿ. ದೇವ್ರನ್ನ ನೋಡ್ಬೇಕು ಅಂತ ತೀರ್ಥಯಾತ್ರೆಗಳೆಲ್ಲ ಮಾಡ್ತಾ ಇದೀವಿ. ಆಮ್ ಐ ಕರೆಕ್ಟ್ ಹಾನಿ? Yeah, a pilgrimage to discover God, the Almighty. ಮತ್ತೆ ಮದ್ವೆ? ಅದು ಒಂದು ಚರ್ಚಿಗೆ ಹೋಗಿ ದೇವ್ರು ಹೇಳೋ ಟೈಮಲ್ಲಿ ಮದ್ವೆ ಆಗ್ಬೇಕು ಅಂತ ಕಾಯ್ತಾ ಇದೀವಿ. ಅದೇ ನಮ್ಮ ಆಸೆ. We're waiting for the call of God. ಅದಕ್ಕೆ ಅಂತಾನೆ ನನ್ನ ಹಾರ್ಟ್ ನಾನು ಓಪನ್ ಆಗೇ ಇಟ್ಕೊಂಡಿರ್ತೀನಿ ಎವ್ರಿ ಟೈಮ್. ಸಿಸ್ಟರ್, ಐ ವಾಸ್ born and brought up in Delhi. ಪೇರೆಂಟ್ಸ್ ಕೂಡ ಅಲ್ಲೇ ಇದ್ರು. ಕನ್ನಡ ಆಕ್ಚುಲಿ ಪೂರ್ತಿಯಾಗಿ ಅರ್ಥ ಆಗುತ್ತೆ, ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಕ್ಕೂ ಬರುತ್ತೆ. ಬಟ್ ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ದ್ಯಾಟ್. ಫೀಲಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ವಲ್ಪ ಡಿಫಿಕಲ್ಟೀಸ್ ಇದೆ. ಸೊ ಸ್ಯಾಮ್ಯಲ್ ನಿಮ್ಗೆ ಹೆಲ್ಪ್ ಮಾಡ್ತಾನೆ. ಸ್ಯಾಮ್ಯಲ್, ಪ್ಲೀಸ್ ಟ್ರಾನ್ಸ್ಲೇಟ್ ಟು ಸಿಸ್ಟರ್. ಶೂರ್ ಆನಿ. ಆನಿ ಹೇಳ್ತಿರೋದು ಏನು ಅಂದ್ರೆ ಅವಳು ಹೇಳಿರೋದನ್ನ ಕನ್ನಡಕ್ಕೆ ಅನುವಾದ ಮಾಡಿ ನಿಮ್ಗೆ ಅರ್ಥ ಮಾಡಿಸು ಅಂತ ಹೇಳ್ತಿದ್ದಾಳೆ ಅಕ್ಕ. All of us very broad and borderless, as broad as the universe, and it's not been reduced to the limits of mere marriage. ನಮ್ಮ ಪ್ರೀತಿ ತುಂಬಾ ವಿಶಾಲವಾದದ್ದು, ಅದಕ್ಕೆ ಕೊನೆನೇ ಇಲ್ಲ. ಈ ಪ್ರಪಂಚಕ್ಕಿಂತ ದೊಡ್ಡದಾಗಿದೆ. ಕೇವಲ ಮದ್ವೆ ಅನ್ನೋ ಬಂಧನದಲ್ಲಿ ಸದಾ ಇರೋದಕ್ಕೆ ನಮ್ಗಂತೂ ಒಂಚೂರು ಇಷ್ಟ ಇಲ್ಲ. We are only the refugees of love. ನಾವು ಪ್ರೀತಿಗೆ ಮಾತ್ರ ಬೆಲೆ ಕೊಟ್ಟು ಬದುಕಬೇಕು ಅಂತಿದೀವಿ. We are nomads, gypsies. ನಾವು ಓಡಾಡ್ಕೊಂಡಿರ್ತೀವಿ, ಜಿಪ್ಸಿಗಳು ನಾವು. Just wandering. This endless journey, it may be a spiritual exploration to the world of absolute love, or an adventurous spiritual voyage. ಇದೊಂದು ಅದ್ಭುತವಾದ ವಿಷಯ. ಈ ಪ್ರಯಾಣಕ್ಕೆ ಕೊನೆನೇ ಇಲ್ಲ. ಬರೀ ಪ್ರೀತಿನ ಹುಡ್ಕೊಂಡು ಸಾಗುವಂತ ದೈವತ್ವದ ಪ್ರಯಾಣ. ಅಂದ್ರೆ ಇದನ್ನ ಪ್ರವಾಸ ಅಂತ ಕೂಡ ಹೇಳ್ಬೋದು. ಪಾಪ ಸನ್ನಿ ಪ್ರಾಸಿಕ್ಯೂಟರ್ ಪೋಸ್ಟಿಗೆ ತೊಂದರೆ ಮಾಡ್ಬೇಡ್ರಪ್ಪ. ಜೋಯಿ ಅವರು ಈಗ ಏನಾದ್ರೂ ಹೇಳಿದ್ರಾ? ನೋ, ನಥಿಂಗ್. ಒಂದ್ ನಿಮಿಷ, ನಾನು ಈಗ್ಲೇ ಬರ್ತೀನಿ. ಓಕೆ. ಅದು ನ್ಯಾನ್ಸಿ, ನೀನ್ ತಪ್ಪು ತಿಳ್ಕೊಳ್ಬೇಡ. ನಾನೇನ್ ತಪ್ಪು ತಿಳ್ಕೊಂಡಿಲ್ಲ. ಅವ್ರಿಬ್ರಿಗೂ ಲೈಟ್ ಆಗಿ ತಿಕ್ಲಿರೋ ತರ ಇದೆ. ಇಲ್ಲಾಂದ್ರೆ ಮತ್ತೇನು, ಮನುಷ್ಯರು ಮಾತಾಡೋ ತರ ಮಾತಾಡಕ್ ಬರಲ್ವಾ ಇವಿಬ್ರಿಗೆ? ಅದನ್ನೇ ನಾನ್ ಹೇಳ್ತಿರೋದು. ನೀನ್ ತಪ್ಪು ತಿಳ್ಕೊಂಡಿದ್ಯಾ ಅಂತ. ನನ್ ಕ್ಷಮಿಸ್ಬಿಡು ನ್ಯಾನ್ಸಿ. ಇವ್ರೇನು ಸಾಮಾನ್ಯದವ್ರಲ್ಲ, ಪ್ರೀತಿಸೋ ಪ್ರೇಮಿಗಳಲ್ವಾ. ಪ್ರೀತಿ ಮಾಡೋರೆಲ್ಲ ಹೀಗೆ ಇರ್ತಾರೆ. ಓ ಆಯ್ತು ಬಿಡಿ, ನನ್ಗಿದೆಲ್ಲ ಗೊತ್ತಾಗಲ್ಲ. ನನ್ಗೀಗ ಒಂದ್ ವಿಷಯ ಗೊತ್ತಾಗ್ಬೇಕು. ಅವ್ರನ್ನ ಎಲ್ ಮಲಗಿಸ್ಬೇಕು? ಒಂದೇ ರೂಮಲ್ಲ, ಅದ್ ಹೇಳಿ. ಅಯ್ಯೋ, ಅದು ನಾನ್ ಸನ್ನಿ ಹತ್ರ ಕೇಳಲೇ ಇಲ್ವಲ್ಲ. ನಾವೀಗ ಏನ್ ಮಾಡೋದು ನ್ಯಾನ್ಸಿ? ಅವ್ರನ್ನೇ ಕೇಳಿದ್ರೆ ಆಯ್ತಲ್ಲ. ಅದೆಲ್ಲ ಬೇಡ, ಅದೆಲ್ಲ ಇಷ್ಟೊತ್ನಲ್ಲಿ ಸರಿ ಹೋಗಲ್ಲ. ಆ ರಾಣಿಗೇನಾದ್ರು ಗೊತ್ತಾಯ್ತು ಅಂದ್ರೆ ರಂಪ ಮಾಡ್ತಾಳೆ. ಸದ್ಯಕ್ಕೆ ಅವ್ರನ್ನ ಬೇರೆ ಬೇರೆ ಮಲಗಿಸೋಣ. ಆದ್ರೆ ಜೋಯಿ, ಅದ್ರಲ್ಲೂ ಒಂದ್ ಸಮಸ್ಯೆ ಇದೆ. ಅದ್ರಲ್ಲಿ ಏನ್ ಸಮಸ್ಯೆ ಈಗ? ನೀವೊಂದು ಅಮಾಯಕಂತರ ಆಡ್ತಿರಲ್ಲ. ರಾತ್ರಿ ಅವ್ರಿಬ್ರು ಎದ್ದು ಒಟ್ಟಿಗೆ ಮಲ್ಕೊಂಡ್ರೆ? ಲಾಕ್ ಮಾಡೋದು ಸರಿ ಹೋಗಲ್ಲ. ನಾವ್ಯಾಕೆ ಈ ವಿಷಯದ ಬಗ್ಗೆ ಅಷ್ಟೊಂದ್ ತಲೆ ಕೆಡ್ಸ್ಕೋಬೇಕು ಹೇಳಿ? ಇಬ್ರು ಒಂದೇ ರೂಮಲ್ಲಿ ಮಲ್ಗಲಿ ಬಿಡಿ. ಅವ್ರಿಷ್ಟ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾಳೆ ದಿವಸ ಇವರಿಬ್ರು ಮಲ್ಗೋ ವಿಷಯದಲ್ಲಿ ನಾವು ತಲೆ ಹಾಕಕ್ಕಾಗಲ್ಲ. ಅದು ಸರಿ. ಅಥವಾ ಅವ್ರಿಬ್ರಿಗೇನಾದ್ರೂ ಮಾಡ್ಬೇಕನ್ಸಿದ್ರೆ ಅದು ನಮ್ಮನೇಲೇ ಆಗ್ಲಿ ಅಲ್ವಾ? ಆ ಹುಡ್ಗಿಗೆ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ತಾನೇ ಹೇಳ್ತಿರೋದು. ಒಂದ್ ವೇಳೆ ಅವ್ರಿಗಿಲ್ಲೇ ಮದ್ವೆ ಆಗ್ಬೇಕು ಅನ್ಸಿದ್ರೆ ಅವ್ರಿಬ್ರು ಜೊತೆಲೇ ಮಲ್ಕೊಳ್ಳಿ, ಏನೂ ತೊಂದ್ರೆ ಇಲ್ಲ. ಅಷ್ಟು ಸಾಕು. Hey, look, Samuel. It's so beautiful and marvelous. It's a gift of God for us, for the eternal love. Hey. Come fast. ಅಯ್ಯ, ಹಾಸ್ಗೆ ಹಾಸ್ತಿರದ್ ನೋಡು. ಜೋಯಿ, ಸ್ವಲ್ಪ ಈ ಕಡೆ ಬನ್ನಿ, ಕೊಡಿ.
ಅಯ್ಯೋ, ಸಮಸ್ಯೆ ಈಗ ಶುರುವಾಗ್ತಿತ್ತಲ್ಲ. ಈಗ ದಾರ ಏನಕ್ಕೆ ನಿಮ್ಗೆ? ಬುದ್ಧಿನೇ ಇಲ್ಲ. ಪ್ರೇಮಿಗಳು ಮಲ್ಕೊಳಕ್ ಹೋಗೋ ರೂಮ್ ಅದು. ಈ ರೂಮ್ ಮುಂದೆ ನಾ ಬಟ್ಟೆ ಒಣಗಾಕೋದು. ಈ ಪ್ರೇಮಿಗಳಿಗೆ ಯಾವಾಗ ತಲೆ ಕೆಡುತ್ತೋ ಏನೋ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಸ್ಬಿಟ್ರೆ ಅವ್ರ ಮನ್ಸಲ್ಲಿ ಯಾವಾಗ ಏನ್ ಅನ್ಕೋತಾರೆ ಅಂತ ಊಹೆನೂ ಮಾಡಕ್ಕಾಗಲ್ಲ. ಜೋಯಿ, ನೀವ್ ಯಾಕೆ ಹಾಗ ಅನ್ಕೋತಿದ್ದೀರಾ? ಪ್ರೀತಿಸ್ತವ್ರೆಲ್ಲ ಜಗತ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ ಸತ್ತೋಗೋದಿಲ್ಲ. ನಿನ್ಗೇನ್ ಗೊತ್ತು ಪ್ರೇಮಿಗಳ ವಿಷಯದ ಬಗ್ಗೆ? ನಮ್ಗ್ ಗೊತ್ತಿಲ್ದಿರೋ ವಿಷಯದ ಬಗ್ಗೆ ನೀನ್ ಹೀಗೆಲ್ಲ ಮಾತಾಡ್ಬಾರ್ದು. ಆ ಥರದೆಲ್ಲ ವಿಷಯನೂ ಹೇಳ್ಕೊಡ್ತೀನಿ, ಸರಿನಾ? ನೀನ್ ನನ್ನ ಲೈಫಲ್ಲಿ ಬರಕ್ಕಿಂತ ಮುಂಚೆ ಇಲ್ಲಿಬ್ರು ಪ್ರೇಮಿಗಳು ತುಂಬಾನೇ ಪ್ರೀತಿ ಮಾಡ್ತಾ ಇದ್ರು. ಹಾಗಂತ ಅವ್ರ ಜೊತೆಲಿ ಓಡಾಡ್ತಿದ್ದು ನಾನ್ ನೋಡಿಲ್ಲ. ಒಂದಿನ ಅವರು ನಮ್ ರಬ್ಬರ್ ತೋಟಕ್ ಬಂದು ನೇಣ್ ಹಾಕೊಂಡು ಸತ್ತೋಗಿದ್ದಾರೆ ಅಂದ್ಮೇಲೆನೆ ನಾನ್ ಅವ್ರನ್ನ ನೋಡಿದ್ದು. ನಮ್ ಕೆಲ್ಸಗಾರ ಒಬ್ಬ ರಬ್ಬರ್ ಹಾಲ್ ತೆಗಿಯಕ್ ಬೆಳಗಿನ ಜಾವ ಹೋಗಿದ್ದ. ಅವನ್ ತಲೆಗೆ ಏನೋ ತಾಗ್ದಂಗಾಯ್ತಂತೆ. ಅವನ್ ಮೇಲ್ ನೋಡಿದ್ರೆ ಇಬ್ರು ನೇಣ್ ಹಗ್ದಲ್ಲಿ ತೂಗಾಡ್ತಾ ಇದ್ರಂತೆ. ಅವನ್ ಕಿರ್ಚಾಡ್ಕೊಂಡು ಬಂದು ಕೆರೆಗೆ ಹಾರ್ದ. 500 ರೂಪಾಯಿ ಬೆಲೆ ಬಾಳೋ ತಲೆಗೆ ಹಾಕೋ ಟಾರ್ಚು ಏನಾಯ್ತೋ ಏನೋ. ಅವನಿಗೆ 1 ತಿಂಗಳು ಜ್ವರ ಬಿಡ್ಲಿಲ್ಲ. ಈಗ್ಲೂ ಬೆಚ್ಚ ಬೀಳ್ತಾ ಇರ್ತಾನೆ. ಆ ಮರನ ಕಡ್ದಾಕ್ಬಿಟ್ಟೆ. ಬೆಳಿಗ್ಗೆ 8 ಗಂಟೆ ಅಷ್ಟರಲ್ಲಿ 3 ಚಿಪ್ ಹಾಲು ಕೊಡ್ತಾ ಇತ್ತದು. ಅದನ್ನೇ ಕಡ್ದಾಕ್ದೆ. ನೀವೀಗ್ಲೇ ಮಲ್ಕೊಳಲ್ವಾ? ನೀವಿಲ್ಲಿರೋದು ಸರಿ ಹೋಗಲ್ಲ, ಯಾರಾದ್ರೂ ನೋಡ್ಬಿಟ್ರೆ. ಕಮ್ ಸಾಮ್ಯೋ. ಥ್ಯಾಂಕ್ ಯು ಅಂಕಲ್. ಅಯ್ಯೋ, ಮುಚ್ಚಬೇಡಿ ಅಕ್ಕ. ಆನಿ ಹೇಳ್ತಿದ್ದಾಳೆ ಕಿಟಕಿ ಬಾಗಿಲನ್ನ ತೆಗೆದಿಟ್ಟು ಮಿಂಚು ಹುಳುಗಳನ್ನ ಒಳಗಡೆ ಬರ್ಮಾಡ್ಕೊಳ್ಳೋಣ ಅಂತ. ಅದು ನೀವು ಸ್ವಲ್ಪ ಮರ್ಯಾಗಿರ್ಬೇಕಲ್ವಾ? ಅದಕ್ಕೋಸ್ಕರ ಕಿಟಕಿ ಬಾಗಿಲು ಹಾಕೊಂಡ್ರು ಒಳ್ಳೇದು. ನಮ್ಮನ್ನ ಆ ದೇವರು ಕಾಪಾಡ್ತಾನೆ ಅಣ್ಣ. ನಿಮ್ಮ ಅಪ್ಪ ಅಣ್ಣ ರೌಡಿ ಬಂದ್ರೂ ಅದೇ ದೇವ್ರಲ್ವಾ ಕಾಪಾಡ್ತಿರೋದು. ದೇವ್ರ ಬಗ್ಗೆ ದಯವಿಟ್ಟು ಆ ಥರ ಮಾತಾಡ್ಬೇಡಿ ಜೋಯಿ ಅಣ್ಣ, ನಮಗ್ ತುಂಬಾ ಬೇಜಾರಾಗತ್ತೆ. ಅದು ನೀನು ಜರ್ನಿ ಮಾಡಿ ಸುಸ್ತಾಗಿರ್ಬೇಕು. ಟೈಮ್ ತುಂಬಾ ಆಗಿದೆ, ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್ ಸಿಸ್ಟರ್. ಗುಡ್ ನೈಟ್. ಇದೆಲ್ಲ ಏನ್ ಜೋ ಈ ಗನ್ ತಗೊಂಡು? ಇದ್ರಲ್ಲೇನಿದೆ ನಗಾಡುವಂಥದ್ದು? ಇದ್ ನಮ್ಮ ಅಪ್ಪಂದು. ಎಷ್ಟೋ ಪ್ರಾಣಿ ಪಕ್ಷಿಗಳನ್ನ ಸುಟ್ಟಿರೋ ಗನ್ ಇದು. ಇದೀಗ ಇಲ್ಲಿರೋ ಪ್ರೇಮಿಗಳನ್ನ ರಕ್ಷಣೆ ಮಾಡಕ್ಕೆ ಬೇಕಾಗತ್ತೆ. ನಾಳೆ ಮಕ್ಕಳತ್ರ ಇವ್ರು ಯಾರು ಅಂತ ಹೇಳೋದಂತಲೇ ಗೊತ್ತಾಗಲ್ಲ. ಡೆಲ್ಲಿಯಲ್ಲಿರೋ ಸಕ್ರಿಯ ಅವ್ರ ಫ್ರೆಂಡ್ಸು ಊರ್ ನೋಡಕ್ ಬಂದಿದ್ದಾರೆ ಅಂದ್ರಾಯ್ತು. ಹಾಗಾದ್ರೆ ಈ ವಿಷಯ ಪ್ರೇಮಿಗಳತ್ರ ಹೇಳಿ ಅರ್ಥ ಮಾಡಿಸ್ಬೇಕು. ಆಮೇಲೆ ನಾವೊಂದ್ ಹೇಳಿ ಅವ್ರೊಂದ್ ಹೇಳಿದ್ರೆ ಮಕ್ಕಳು ಕನ್ಫ್ಯೂಷನ್ ಆಗ್ತಾರೆ. ನಿನ್ ಮಕ್ಕಳಲ್ವಾ? ಏನ್ ಹೇಳಿದ್ರಿ? ನನ್ ಮಕ್ಳಾ? ಹಾಗಾದ್ರೆ ನಿಮ್ ಮಕ್ಳಲ್ವಾ? ಹಾಗಾದ್ರೆ ನಂಗೊಬ್ಳಿಗೇನ ಜವಾಬ್ದಾರಿ? ನೀನ್ ಸ್ವಲ್ಪ ಕೂಲ್ ಆಗಿರು ನ್ಯಾನ್ಸಿ. ಏನೋ ಒಂದು ಮಾತ್ ಬರುತ್ತಪ್ಪ, ಕ್ಷಮಿಸ್ಬೇಕು. ನೀನೊಂದ್ಸಲ ಗಟ್ಟಿಯಾಗಿ ತಪ್ಕೋ. ಆಗ ನನಗೆ ಆ ಪ್ರೇಮಿಗಳ ವಿಷಯದಲ್ಲಿ ಇನ್ನೂ ಆಸಕ್ತಿ ಹೆಚ್ಚಾಗತ್ತೆ. ಮಲ್ಕೊಳ್ಳಿ ಜೋಯಿ, ನಂಗ್ ತುಂಬಾ ನಿದ್ರೆ ಬರ್ತಿದೆ. ಈಗ ಅವ್ರು ಏನ್ ಮಾಡ್ತಿರ್ಬೋದು? ಸ್ವಲ್ಪ ಯೋಚನೆ ಮಾಡು. ನಿಮ್ ತರ ಹುಚ್ಚಿ ಯಾರಿಗೂ ಇರಲ್ಲ ಬಿಡಿ. ಅವ್ರಿಗೆ ಆ ಕಡೆ ಈ ಕಡೆ ಉರುಳಾಡ್ಕೊಂಡ್ ಗೋರ್ಕೆ ಹೊಡ್ಕೊಂಡ್ ಮಲ್ಗಿರ್ತಾರೆ. ಇನ್ನೇನು, ಮಲ್ಕೊಳ್ಳಿ.